ಕರ್ನಾಟಕದ ಹೃದಯ ಭಾಗದಲ್ಲಿದ್ದ ಧೀರಪುರದಲ್ಲಿ ಧೀರಸಿಂಹನು ರಾಜ್ಯಪಾಲನಾಗಿದ್ದ. ಅವನ ಆಡಳಿತದಲ್ಲಿ ಜನರು ಶಾಂತಿಯಾಗಿ ಮತ್ತು ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಒಂದು ದಿನ, ಪಕ್ಕದ ರಾಜ್ಯದ ಕ್ರೂರ ರಾಜ ಕಾಳಿಂಗನು ಧೀರಪುರವನ್ನು ದಾಳಿಸಲು ತೀರ್ಮಾನಿಸಿದನು. ಆ ರಾಜ್ಯವನ್ನು ಗೆದ್ದು ನನ್ನದಾಗಿಸಬೇಕು ಎಂದು ಅವನು ತನ್ನ ದೊಡ್ಡ ಸೇನೆ ಜೊತೆಗೆ ದಾಳಿ ಮಾಡಲು ಬಂದನು. ಕಾಳಿಂಗನ ದೊಡ್ಡ ಸೈನ್ಯದ ವಿರುದ್ಧ ಧೀರಸಿಂಹನ ಸೈನ್ಯವು ಸುಲಭವಾಗಿ ಗೆಲ್ಲುವ ಸ್ಥಿತಿಯಲ್ಲಿರಲಿಲ್ಲ. ಆದರೆ ಧೀರಸಿಂಹನು ತನ್ನ ಬುದ್ಧಿಮತ್ತೆಯನ್ನು ತಂತ್ರಜ್ಞಾನವನ್ನೂ ಬಳಸಲು ನಿರ್ಧರಿಸಿದನು. ಧೀರಸಿಂಹನು ಮೊದಲಿಗೆ ತನ್ನ ಸೈನಿಕರನ್ನು ಗುಪ್ತಚರರಾಗಿ ಕಾಳಿಂಗನ ಸೈನ್ಯಕ್ಕೆ ಕಳುಹಿಸಿದನು. ಅವರು ಕಾಳಿಂಗನ ಸೈನ್ಯದ ಅಂತರದಲ್ಲಿ ಗೊಂದಲ ಸೃಷ್ಟಿಸಿದರು. ನಂತರ ಧೀರಸಿಂಹನು ಕಾಳಿಂಗನ ಸೈನ್ಯವನ್ನು ಅರಣ್ಯ ಪ್ರದೇಶದ ಹಾದಿಯಲ್ಲಿ ಬಲೆಗಳನ್ನು ಹಾಸಿ ಅವರನ್ನು ಸೆರೆಹಿಡಿಯುವ ಯೋಜನೆ ರೂಪಿಸಿದನು. ಕಾಳಿಂಗನ ಸೈನ್ಯ ಬಲೆಗಳಲ್ಲಿ ಸಿಕ್ಕಿಬಿದ್ದಿತು. ಧೀರಸಿಂಹನ ಸೈನ್ಯವು ಅದನ್ನು ಬಳಸಿಕೊಂಡು ಶತ್ರುಗಳನ್ನು ಸರ್ವಸಾಮರ್ಥ್ಯದಿಂದ ಸೋಲಿಸಿತು. ಕಾಳಿಂಗನನ್ನು ಸೆರೆಹಿಡಿದು ಧೀರಸಿಂಹನ ಮುಂದೆ ತಂದರು. ಅದಾದ ನಂತರ ಧೀರಸಿಂಹನು ಕಾಳಿಂಗನನ್ನು ಕೊಲ್ಲಲು ಬಯಸದಿರಿ, ಬದಲಿಗೆ ಅವನಿಗೆ ಸ್ನೇಹದ ಸಂದೇಶ ನೀಡಿದನು. ನಿನ್ನ ದುರಾಶೆಯು ನಿನ್ನನ್ನು ಸೋಲಿಗೆ ತರುವಂತೆ ಮಾಡಿದೆ. ಆದರೆ ಈಗ ನಾವು ಸ್ನೇಹಿತರಾಗೋಣ, ನಮ್ಮ ಜನರು ಶಾಂತಿಯಾಗಿ ಬಾಳಬಹುದು ಎಂದನು. ಕಾಳಿಂಗನು ಅವನ ದಯೆಯಿಂದ ಪ್ರಭಾವಿತನಾಗಿ ಸ್ನೇಹಕ್ಕೆ ಒಪ್ಪಿಕೊಂಡನು. ಈಗ ಎರಡೂ ರಾಜ್ಯಗಳು ಧೀರಸಿಂಹನ ಬುದ್ಧಿಮತ್ತೆ ಮತ್ತು ದಯೆಯಿಂದ ಶಾಂತಿ ಮತ್ತು ಸಮೃದ್ಧಿಯ ತಾರ್ಕಿಕ ಬೆಳವಣಿಗೆಯನ್ನು ಅನುಭವಿಸುತ್ತಿವೆ. ಧೀರಸಿಂಹನ ಕತೆ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ.